ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ ಮತ್ತು ಪರ್ಸನಲ್ಗೂ ಕೂಡ ತುಂಬ ಜನ ಕೇಳಿದಿರಾ, ನನಗೆ ಇಷ್ಟು ಬಡ್ಜೆಟ್ ಇದೆ, ಈ ಬಡ್ಜೆಟ್ನಲ್ಲಿ ಯಾವ ಲ್ಯಾಪ್ಟಾಪನ್ನು ತೊಗೊಂಡ್ರೆ ಒಳ್ಳೆಯದು ಅಂತ. ನಾನು ಇದ್ರ ಬಗ್ಗೆ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ನಾನು ಮೊಬೈಲ್ನ ಹೇಳ್ದಂಗೆ ಈ ಪ್ರೈಸ್ ರೇಂಜಲ್ಲಿ ಈ ಫೋನ್ ತೊಗೊಳ್ಳಿ ಅಂತ ಹೇಳ್ದಂಗೆ ಲ್ಯಾಪ್ಟಾಪನ್ನು ತೊಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ, ಆಯಿತಾ. ಲ್ಯಾಪ್ಟಾಪಲ್ಲಿ ತುಂಬ ಮಾಡೆಲ್ಸ್ಗಳಿರುತ್ತೆ, ತುಂಬ ಸ್ಪೆಸಿಫಿಕೇಷನ್ ಡಿಫ್ರೆಂಟ್ ಇರುತ್ತೆ. ನಾನು ಸ್ಪೆಸಿಫಿಕೇಷನ್ ಹೇಳ್ಬೋದು, ಈ ಸ್ಪೆಸಿಫಿಕೇಷನ್ ನೋಡಿಕೊಂಡು ಲೇಟೆಸ್ಟ್ ಯಾವ ಪ್ರೋಸೆಸರ್ ಇದೆ, ಲೇಟೆಸ್ಟ್ ಯಾವ ರ್ಯಾಮ್ ಇದೆ, ಲೇಟೆಸ್ಟ್ ಡಿಸ್ಪ್ಲೇ ಟೆಕ್ನಾಲಜಿ ಏನಿದೆ ಈ ತೊಗೊಳ್ಳಿ ಅಂತ ಹೇಳ್ಬೋದು. ನಾನು ಅದರಲ್ಲಿ ನೀವು ನೋಡ್ಕೊಂಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದ ಬ್ರ್ಯಾಂಡಲ್ಲಿ ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ 2021ರಲ್ಲಿ ಏನೆಲ್ಲ ನೋಡಿ ಪರ್ಚೇಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಈ ಒಂದು HP ಓಮನ್ ಲ್ಯಾಪ್ಟಾಪ್ ಇದೆ, ಆಯಿತಾ. ಇದು ಹೆವಿ ಪವರ್ಫುಲ್ ಆಗಿರುವಂಥ ಲ್ಯಾಪ್ಟಾಪು, ಕ್ರೇಜ್ ಸ್ಪೆಸಿಫಿಕೇಷನ್ ಇದೆ. ಇದನ್ನು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ಏನೆಲ್ಲ ನೋಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೀವು ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಅದರಲ್ಲಿ ನೀವು ಫಸ್ಟ್ ನೋಡಬೇಕಾಗಿರುವಂಥದ್ದು ಬ್ರ್ಯಾಂಡ್ ಅಲ್ಲ, ಪ್ರೋಸರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಲ್ಯಾಪ್ಟಾಪ್ನಲ್ಲಿ, ಆಯಿತಾ. ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನಿಮ್ಗೆ ಯಾವ ಥರ ಲ್ಯಾಪ್ಟಾಪ್, ನೀವು ಬೇಸಿಕ್ ಯೂಸಿಗೆ ಬೇಕಾ, ಸೊ ಒಂದು ಕಡಿಮೆ ಪವರ್ನ ಹೊಂದಿರುವಂಥ ಪ್ರೋಸರ್ ತೊಗೊಂಡ್ರು ನಡೆಯುತ್ತೆ. ನಿಮಗೆ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೇಕಾ, ನೀವು ಹೆವಿ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಹೆವಿ ಗೇಮ್ ಆಡ್ತೀನಿ ಅಂತ ಅಂದರೆ ಅದಕ್ಕೆ ಬೇರೆ ಪ್ರೋಸರ್ಗಳು ಬರುತ್ತೆ, ಆಯಿತಾ. ನಾನು ನಿಮಗೆ ಚೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೀವು ಯಾವ ಪ್ರೋಸರ್ ತೊಗೊಳ್ಳಿ ಅಂತ ಅಂದರೆ ಒಂದು ಮಿಡ್ ಎಂಡ್ ಪ್ರೋಸರ್ ತೊಗೊಳ್ಳಿ. ಮಿಡ್ ಎಂಡ್ ಅಂತ ಅಂದರೆ ಒಂದು Ryzen 5 ಸೀರೀಸ್ ಪ್ರೋಸರು ಅಥವಾ ಇಂಟೆಲ್ನಲ್ಲಿ i5 ಸೀರೀಸ್ ಪ್ರೋಸರು. ಇಂಟೆಲ್ i5 ಏನು ಸೀರೀಸ್ ಬರುತ್ತೆ ಮಿನಿಮಮ್ ತೊಗೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಅದರಲ್ಲಿ ತುಂಬ ವೇರಿಯಂಟ್ಗಳಿದೆ, ಆಯಿತಾ. 10th ಜನರೇಷನ್ನು, 9th ಜನರೇಷನ್ನು, 11th ಜನರೇಷನ್ ಕೂಡ ಬಂದಿರುವಂಥದ್ದು. ಲೇಟೆಸ್ಟ್ ಜನರೇಷನ್ ಪ್ರೋಸರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ i3 ಕೂಡ ಸಿಗುತ್ತೆ 25-30 ಸಾವಿರ ರೇಂಜಲ್ಲಿ. i3 ಪ್ರೋಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್ಗಳು ಸಿಗ್ತವೆ, Ryzen 3 ಸೀರೀಸ್ನ ಹೊಂದಿರುವಂಥ ಲ್ಯಾಪ್ಟಾಪ್ಗಳು ಸಿಗ್ತವೆ. ನೀವು Ryzen ಆದರೂ ಚೂಸ್ ಮಾಡ್ಬೋದು, ಇಂಟೆಲ್ ಆದರೂ ಚೂಸ್ ಮಾಡಿ. ಒಟ್ಟಿಗೆ ಮಿಡ್ ಎಂಡು Ryzen 5 ಸೀರೀಸ್ ಅಥವಾ ಇಂಟೆಲ್ನಲ್ಲಿ i5 ಸೀರೀಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ i7 10th ಜನರೇಷನ್ ಪ್ರೋಸರ್ ಇರುವಂಥದ್ದು, ಆಯಿತಾ. ಸೊ ಇದಕ್ಕೆ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಗೆ ಒಳ್ಳೆ ಗೇಮಿಂಗ್ ಬೇಕು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪ್ರೋಸರ್ ಬೇಕಂತ ಅಂದರೆ ನೀವು ಇಂಟೆಲ್ i7 ಅಥವಾ i9ಗೆ ಬೇಕಾದರೂ ಹೋಗ್ಬೋದು. ಲೇಟೆಸ್ಟ್ ಜನರೇಷನ್ ತೊಗೊಳ್ಳಿ, 10th ಜನರೇಷನ್ ಅಥವಾ 11th ಜನರೇಷನ್. ಇದು ನೋಡುವಂಥ ತುಂಬ ಇಂಪಾರ್ಟೆಂಟ್, ಆಯಿತಾ. ನಿಮಗೆ ಇಂಟೆಲ್ ತೊಗೊಂಡ್ರು ಅಷ್ಟೇ ಒಂದು ಲೆವೆಲಿಗೆ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ಮತ್ತು ರೀಸೆಂಟಾಗಿ ಬರ್ತಿರುವಂಥ Ryzen ಪ್ರೋಸರ್ಗಳು ಕೂಡ ಒಂದು ಲೆವೆಲಿಗೆ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಇದು ಫಸ್ಟ್ ನೋಡಬೇಕಾಗಿರುವಂಥದ್ದು. ಇನ್ನು ಇದರ ನಂತರ ಎರಡನೇದಾಗಿ ಗ್ರಾಫಿಕ್ ಕಾರ್ಡ್, ಆಯಿತಾ. ಗ್ರಾಫಿಕ್ ಕಾರ್ಡ್ ನಾನಂತೀನಿ ಆಪ್ಷನಲ್, ಆಯಿತಾ. ನಿಮಗೆ ಗೇಮಿಂಗ್ ಬೇಕು ಅಂತ ಅಂದರೆ ಅಥವಾ ನೀವೇನೋ ಹೆವಿ ರೆಂಡರ್ ಮಾಡ್ತೀರಾ, ವಿಡಿಯೋ ಎಡಿಟ್ ಮಾಡ್ತೀರಾ ಅಂತಂದರೆ, ಅನಿಮೇಷನ್ ಮಾಡ್ತೀರಾ ಅಂತಂದರೆ ನಿಮಗೆ ಗ್ರಾಫಿಕ್ ಕಾರ್ಡ್ ಉಪಯೋಗ ಆಗುತ್ತೆ. ಇಲ್ಲ ಅಂತಂದರೆ ಬೇಸಿಕ್ ಯೂಸಿಗೆಲ್ಲ ಗ್ರಾಫಿಕ್ ಕಾರ್ಡ್ ಅವಶ್ಯಕತೆ ಇಲ್ಲ. ಸೊ ಎರಡನೇದಾಗಿ ನಿಮಗೆ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಗ್ರಾಫಿಕ್ ಕಾರ್ಡ್ ಯಾವುದಿದೆ, ಎಷ್ಟು ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಬೇಕು ಅದನ್ನು ನೋಡಿಕೊಂಡು ನೀವು ಲ್ಯಾಪ್ಟಾಪನ್ನು ಚೂಸ್ ಮಾಡ್ಬೋದು. ಈ ಒಂದು ಲ್ಯಾಪ್ಟಾಪ್ನಲ್ಲಿ NVIDIA GTX 1650 Ti ಗ್ರಾಫಿಕ್ ಕಾರ್ಡ್ ಇರುವಂಥದ್ದು, ಆಯಿತಾ. ಇದು ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಏನಲ್ಲ, ಒಂದು ಮಿಡ್ ಲೆವೆಲ್ನ ಗ್ರಾಫಿಕ್ ಕಾರ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. RTX 2060 3060 ಕೂಡ ಬಂದವೆ, ಆಯಿತಾ. ಸೊ ಆ ಗ್ರಾಫಿಕ್ ಕಾರ್ಡ್ನ ಹೊಂದಿರುವಂಥ ಲ್ಯಾಪ್ಟಾಪ್ಗಳು ಕೂಡ ಸಿಗ್ತವೆ. ಅವು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ನಿಮಗೆ ರಿಕ್ವೈರ್ಮೆಂಟಿಗೆ ತಗೊಂಡೆ ಬೇಕು ಅಂತ ಅಂದರೆ ಗ್ರಾಫಿಕ್ ಕಾರ್ಡ್ ತೊಗೊಳ್ಳಿ, ಅಥವಾ ಇಂಟೆಲ್ದು ಇಂಟಿಗ್ರೇಟೆಡ್ ಗ್ರಾಫಿಕ್ಕೇ ಬರುತ್ತೆ, ಅದು ಸಾಕು ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಗೇಮಿಂಗ್ ಬೇಕು ಅಂತ ಅಂದರೆ, ರೆಂಡರಿಗೆ ಬೇಕು ಅಂತ ಅಂದರೆ, ಅನಿಮೇಷನಿಗೆ ಬೇಕು ಅಂತಂದರೆ ಮಾತ್ರ ಆ ಒಂದು ಗ್ರಾಫಿಕ್ ಕಾರ್ಡ್ನ ಚೂಸ್ ಮಾಡಿದ್ದು ಎರಡನೇ ವಿಷಯ. ಇನ್ನು ಮೂರನೇದಾಗಿ ರ್ಯಾಮು ಮತ್ತು ಸ್ಟೋರೇಜು. ರ್ಯಾಮು ಮಿನಿಮಮ್ ನೀವು 8 GB ರ್ಯಾಮ್ ಬೇಕೇ ಬೇಕು. ಮಿನಿಮಮ್ 8 GB ಕಡಿಮೆ ರೀಸೆಂಟ್ ಡೇಸಲ್ಲಿ, ಆಯಿತಾ. ಮಿನಿಮಮ್ 8 GB ಬೇಕು ಮತ್ತು DDR4 ರ್ಯಾಮ್ ಆಗಿರಲಿ, ಆಯಿತಾ. DDR4 ರ್ಯಾಮ್ ಆಗಿರಲಿ, ಇದೊಂದು ತಲೆ ಇಟ್ಕೊಳ್ಳಿ. ಅಟ್ಲೀಸ್ಟ್ DDR4 ರ್ಯಾಮ್ ಆಗಿದ್ರೆ ತುಂಬ ಒಳ್ಳೆಯದು, ತುಂಬ ಫಾಸ್ಟ್ ಆಗಿರುತ್ತೆ ಅದು. ಮತ್ತು ಸ್ಟೋರೇಜ್ ಕೂಡ ಅಷ್ಟೇ, ಆಯಿತಾ. SSD ತೊಗೊಳ್ಳಿ, ಆಯಿತಾ. ನೀವು ಹೆವಿ NVMe ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಒಳ್ಳೆಯ ಫಾಸ್ಟಾಗಿ ರೀಡು ರೈಟ್ ಆಗುವಂಥ SSDಯನ್ನು ಹೊಂದಿರುವಂಥ ತೊಗೊಂಡ್ರೆ ಒಳ್ಳೆಯದು. ಒಂದೊಂದ್ಸಲ ಹಾರ್ಡ್ ಡ್ರೈವ್ ಆಗಿಬಿಟ್ಟಿರ್ತಾರೆ ಲ್ಯಾಪ್ಟಾಪ್ಗಳಿಗೆ, ಆಯಿತಾ. ಸೌಂಡ್ ಬರುತ್ತೆ, ಗುಯ್ಯ ಸೌಂಡ್ ಬರ್ತಾ ಇರುತ್ತೆ, ಕಾಪಿ ಆಗೋದು, ಇದೆಲ್ಲ ಹೆವಿ ಲೇಟ್. ರೀಸೆಂಟ್ ಡೇಸಲ್ಲಿ ಎಲ್ಲರೂ ಕೂಡ SSDಯನ್ನೇ ಆಗ್ತಾ ಇದ್ದಾರೆ, ಆಯಿತಾ. ಹೆವಿ ಸ್ವಲ್ಪ NVMe ಇದೆ ಅಂತಂದರೆ ಇನ್ನೂ ಕ್ರೇಜಿ ವಿಷಯನೇ. NVMe SSDಗಳು ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ನಿಮಗೆ ಹೆವಿ ಫಾಸ್ಟ್ ಅನಿಸುತ್ತೆ ಲ್ಯಾಪ್ಟಾಪು ಎಲ್ಲ, ಆಯಿತಾ. ಸೊ ಅದು ನೋಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟು. ಇದಾದ ನಂತರ ಡಿಸ್ಪ್ಲೇ, ಆಯಿತಾ. ನೆಕ್ಸ್ಟು ಡಿಸ್ಪ್ಲೇ ನನಗಂತೂ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಆಯಿತಾ. ಒಂದು ಬೇಸಿಕ್ ಯೂಸಿಗೆ ಮ್ಯಾಟ್ರ್ ಆಗಲ್ಲ. ನೀವೇನಾದ್ರೂ ಗೇಮರ್ ಆಗಿದ್ದೀರಾ ಅಂದರೆ ನನಗೆ ಅನಿಸ್ತಂಗೆ ಒಂದು ಲೆವೆಲಿಗೆ ಮ್ಯಾಟ್ರ್ ಆಗುತ್ತೆ. ಗೇಮರ್ಗಳಿಗೆ ಜಾಸ್ತಿ ರಿಫ್ರೆಶ್ ರೇಟ್ನ ಅವಶ್ಯಕತೆ ಇರುತ್ತೆ, ಒಳ್ಳೆ ರೆಸೊಲ್ಯೂಷನ್ ಅವಶ್ಯಕತೆ ಇರುತ್ತೆ. ನನಗೆ ಅನಿಸ್ತಂಗೆ ಲ್ಯಾಪ್ಟಾಪ್ಗೆ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇದ್ದರೆ ಸಾಕು. ನಿಮ್ಗೆ ಅಮೋಲೆಡ್ಡೇ ಬೇಕು ಅಂತಂದರೆ ಹೆವಿ ಕಾಸ್ಟ್ಲಿ ಆಗುತ್ತೆ, ಆಯಿತಾ. ಒಂದು IPS ಡಿಸ್ಪ್ಲೇನೂ ಕೂಡ ನನಗೆ ಅನಿಸ್ತಂಗೆ ಸಾಕು ಅನ್ಕೋತೀನಿ, ಆಯಿತಾ. ನೀವು ನಾರ್ಮಲ್ ಯೂಸಿಗೆ ಮೋಸ್ಟ್ ಆಫ್ ದ ಟೈಮ್ ಗೇಮ್ಗೂ ಕೂಡ 60 Hz ಡಿಸ್ಪ್ಲೇ ಬೇಜಾನಾಯಿತು, ಆಯಿತಾ.
ನಿಮಗೆ ರಿಫ್ರೆಶ್ ರೇಟ್ ಹೆವಿ ಜಾಸ್ತಿನೇ ಬೇಕು ಅಂತ ಅಂದರೆ 144 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಕೂಡ ತೊಗೊಬೋದು. ಈ ಒಂದು ಲ್ಯಾಪ್ಟಾಪಲ್ಲೂ ಕೂಡ 144 ವರ್ಡ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. ಸೊ ಹೆವಿ ಅಂದರೆ ಹೆವಿ ಸ್ಮೂತ್ ಅನಿಸುತ್ತೆ ನಿಮಗೆ ಆಯಿತಾ. ಗೇಮ್ ಪ್ಲೇ ಆಗಿರ್ಬೋದು, ಕೆಲವೊಂದು ಸಲ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಲೆವೆಲಿಗೆ ಸ್ಮೂತ್ ಅಂತ ಅನಿಸುತ್ತೆ. ಅದನ್ನು ಬೇಕಾದ್ರೆ ನೀವು 60 ಹರ್ಟ್ಸ್ ಕೂಡ ಸ್ವಿಚ್ ಮಾಡ್ಕೊಬೋದು ಆಯಿತಾ. ಸೊ ಆಪ್ಷನಲ್ಲು ನೋಡಿ ನಿಮಗೆ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಒಂದು ಡಿಸ್ಪ್ಲೇ ತೊಗೊಬೋದು. ಡಿಸ್ಪ್ಲೇ ಕಲರ್ ಎಲ್ಲ ನನಗನ್ನಿಸ್ದಂಗೆ ನೋಡ್ಕೊಂಡು ತೊಗೊಳ್ಳಿ ಆಯಿತಾ, ಚೆನ್ನಾಗಿರೋದು. ನನಗೆ ಮ್ಯಾಟ್ರ್ ಆಗಲ್ಲ. ಯೂಶ್ವಲಿ ಎಲ್ಲ ಲ್ಯಾಪ್ಟಾಪ್ಗಳದ್ದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ ಡಿಸ್ಪ್ಲೇ ಆಯಿತಾ. ಮೀಡಿಯಾ ಕನ್ಸಂಪ್ಷನಿಗೆ ಅಂತ ಅಂದರೆ ಒಂದು ಸ್ವಲ್ಪ ನೋಡ್ಕೊಂಡು ತೊಗೊಬೇಕಾಗತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನು ಇದ ನಂತರ ಕೀಬೋರ್ಡ್ ಆಯಿತಾ. ಕೀಬೋರ್ಡು ಕೆಲವು ಜನಕ್ಕೆ ಬೇಸಿಕ್ ಯೂಸರ್ಸ್ಗಳಿಗೆ ಮ್ಯಾಟ್ರ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಅವ್ರು ಅಲ್ಲೇ ವರ್ಲ್ಡು PPT ಪ್ರತಿಯೊಂದು ಕೂಡ ಮಾಡ್ತಾ ಇರ್ತಾರೆ, ಅವರಿಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಕೆಲವೊಂದು ಕೀಬೋರ್ಡ್ಗಳಲ್ಲಿ, ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಒಂದು ಮಿನಿಮಲಿಸ್ಟಿಕ್ ಕೀಬೋರ್ಡ್ ಇರುತ್ತೆ. ಅಂದರೆ ಈ ಒಂದು ನಂಬರ್ ಕೀಸ್ ಎಲ್ಲ ಇರಲ್ಲ ಆಯಿತಾ, ಸಣ್ಣ ಸೈಜಿನ ಕೀಬೋರ್ಡ್ ಇರುತ್ತೆ. ಸೊ ನಿಮ್ಗೆ ನಂಬರ್ ಕೀನು ಬೇಕು ಅಂತ ಅಂದರೆ ಅದನ್ನು ಕೂಡ ನೋಡ್ಕೊಂಡು ತೊಗೊಬೇಕಾಗುತ್ತೆ. ಈ ಒಂದು ಲ್ಯಾಪ್ಟಾಪ್ ಏನಂತಿದೆ, ಇದರಲ್ಲಿ ನಂಬರ್ ಕೀಸು ಫುಲ್ ಸೈಜ್ ಕೀಬೋರ್ಡ್ ಇರುವಂಥದ್ದು ಆಯಿತಾ. ಸೊ ತುಂಬ ಕಡಿಮೆ ಲ್ಯಾಪ್ಟಾಪ್ಗಳು ನೋಡೋ ಸಿಗುತ್ತೆ ನಮಗೆ. ಸೊ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ಮತ್ತು ಕೀ ಟ್ರಾವೆಲ್ಲು, ಆ ಫೀಲ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಕೆಲವು ಜನಕ್ಕೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೀಬೋರ್ಡ್. ಮತ್ತು ಯೂಶ್ವಲಿ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಬ್ಯಾಕ್ ಲೈಟನ್ನು ಅವರೇ ನೀಡಿರ್ತಾರೆ. ಇನ್ನೊಂದ್ಸಲ RGB ಬ್ಯಾಕ್ ಲೈಟ್ ಎಲ್ಲ ಇರುತ್ತೆ. ಅದೆಲ್ಲ ನೋಡಿ ಆಪ್ಷನ್ ನಿಮಗೆ ಬೇಕು ಅಂತ ತೊಗೊಬೋದು. ಇದನ್ನು ಬಿಟ್ಟರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಯಾವುದೆಲ್ಲ ಪೋರ್ಟ್ಗಳಿದೆ, HDMI ಪೋರ್ಟ್ ಎಷ್ಟಿದೆ, ಆಮೇಲೆ USB ಪೋರ್ಟ್ ಎಷ್ಟಿದೆ, USB Type-C ಪೋರ್ಟ್ ಇದೆಯಾ, ಈಥರ್ನೆಟ್ ಕೇಬಲ್ ಪೋರ್ಟ್ ಇದೆಯಾ, ರೀಸೆಂಟಸ್ ಈಥರ್ನೆಟ್ ಕೇಬಲ್ ಪೋರ್ಟ್ ಇದೆಯಲ್ಲ ಅಂತ ಮ್ಯಾಟ್ರ್ ಆಗಲ್ಲ. ಏನಕ್ಕೆ ಅಂತಂದರೆ ಕನ್ವರ್ಟರ್ ಬರುತ್ತೆ, USB ಇಂದ ಈಥರ್ನೆಟ್ ಕನ್ವರ್ಟರ್ ಬರುತ್ತೆ. ಅದನ್ನು ಬೇಕಾದ್ರೆ ಹಾಕೊಬೋದು. ಆಬ್ವಿಯಸ್ಲಿ ಅದರಲ್ಲೂ ಕೂಡ ಹೆಡ್ಫೋನ್ ಜಾಕ್ ಇದ್ದೇ ಇರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಅದನ್ನು ನೀವು ಇದು ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟ್ರಿ ಆಯಿತಾ. ಬ್ಯಾಟ್ರಿ ನಾನು ಏನಕ್ಕೆ ಲಾಸ್ಟಿಗೆ ಇಡ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದ್ರು ಗೇಮರ್ ಆಗಿದೆ ಅಂದರೆ ಮ್ಯಾಟ್ರ್ ಆಗಲ್ಲ ಆಯಿತಾ. ನೀವು ಪ್ಲಗ್ ಮಾಡಲೇಬೇಕು. ಗೇಮ್ ಆಡಬೇಕು ಅಂತಂದರೆ ಪ್ಲಗ್ ಮಾಡ್ಕೊಂಡೇ ಆಡಬೇಕೇನು ಮಾಡೋಕ್ಕಾಗಲ್ಲ ಆಯಿತಾ. ಸೊ ಯೂಶ್ವಲಿ ರೀಸೆಂಟ್ ಡೇಸಲ್ಲಿ ಎಲ್ಲ ಲ್ಯಾಪ್ಟಾಪ್ಗಳು ಕೂಡ ಒಂದು ಬೇಸಿಕ್ ಯೂಸ್ ಮಾಡ್ತೀರಾ ಅಂತಂದರೆ 4 ರಿಂದ 5 ಗಂಟೆ ಬ್ಯಾಟ್ರಿ ಬೇಕಪ್ಪ ನೀಡ್ತವೆ. ಹೆವಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ 1-2 ಗಂಟೆ ಕೊಟ್ಟರೆ ಹೆವಿ ದೊಡ್ಡ ವಿಷಯ. ಹೆವಿ ಗೇಮ್ಗಳೆಲ್ಲ ಆಡ್ತಿದ್ದೀರಾ ಅಂತ ಅಂದರೆ ಒಂದು ಕೊಡೋದೇ ಇಲ್ಲ ಅದು. ಸೊ ನೀವು ಚಾರ್ಜ್ ಹಾಕ್ಕೊಳ್ಳೇಬೇಕು. ಸೊ ಅಟ್ಲೀಸ್ಟ್ ನನಗೆ ಅನಿಸ್ತಂಗೆ ಒಂದು 4-5 ಗಂಟೆ ಅಂತಂದರೆ ಬೇಜಾನಾಗೋಯ್ತು. ಆರಾಮಾಗಿ ನಾವು ಲ್ಯಾಪ್ಟಾಪನ್ನು ಯೂಸ್ ಮಾಡ್ಕೊಬೋದು. ಸೊ ಬ್ಯಾಟ್ರಿ ನೋಡ್ಕೊಂಡು ತೊಗೊಳ್ಳಿ, ಚಾರ್ಜರ್ ಏನು ಮ್ಯಾಟ್ರ್ ಆಗಲ್ಲ ಲ್ಯಾಪ್ಟಾಪ್ಗಳಲ್ಲಿ. ಅದನ್ನು ಬಿಟ್ಟರೆ ಆಪ್ಷನಲ್ ಕೂಡ ಇರುವಂಥದ್ದು ಕೆಲವೊಂದು ವಿಷಯ. ವೆಬ್ ಕ್ಯಾಮ್ ಹೆಂಗಿದೆ, ಇನ್ಬಿಲ್ಟ್ ಹೆಂಗಿದೆ, ಇನ್ಬಿಲ್ಟ್ ಮೈಕ್ರೋಫೋನ್ ಹೆಂಗಿದೆ, ಅದು ನೀವು ಡಿಪೆಂಡ್ಸ್ ಆಯಿತಾ. ಅದೇನು ಆಪ್ಷನಲ್ ನಿಮಗೆ ವೆಬ್ ಕ್ಯಾಮ್ ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ತೊಗೊಳ್ಳಿ. ಯೂಶ್ವಲಿ ಒಂದು ಲೆವೆಲ್ 30,000 ರೇಂಜಿನ ಲ್ಯಾಪ್ಟಾಪಲ್ಲೆಲ್ಲ ಒಂದು ಲೆವೆಲಿಗೆ ವೆಬ್ ಕ್ಯಾಮ್ ಎಲ್ಲ HD ವೆಬ್ ಕ್ಯಾಮೇ ನೀಡಿರ್ತಾರೆ. ಸ್ಪೀಕರ್ನ ಈ ಮೈಕ್ರೋಫೋನ್ನ ಕ್ವಾಲಿಟಿ ಕೂಡ ನನಗನ್ನಿಸ್ತಂಗೆ ಚೆನ್ನಾಗಿ ಇರುತ್ತೆ. ಅದನ್ನು ಬಿಟ್ಟರೆ ಸೌಂಡ್ ಆಯಿತಾ. ಸೌಂಡ್ ಕೆಲವು ಜನಕ್ಕೆ ಮ್ಯಾಟ್ರ್ ಆಗುತ್ತೆ. ಮೋಸ್ಟ್ ಆಫ್ ದ ಜನ ಲ್ಯಾಪ್ಟಾಪ್ ಯೂಸ್ ಮಾಡುವಂಥವ್ರು ಹೆಡ್ಫೋನ್ ಹಾಕೋತಾರೆ ಆಯಿತಾ. ಸೊ ಕನೆಕ್ಟ್ ಮಾಡ್ಕೊಂಡು ಹೆಡ್ಫೋನ್ ಹಾಕೋತಾರೆ. ಅದು ಇದು ಕಾಲ್ಗಿಲಿರುತ್ತಲ್ಲ ಮೈಕಲ್ಲೇ ಅಲ್ಲೇ ಮಾತಾಡ್ತಾ ಇರ್ತಾರೆ. ಸೊ ನೋಡ್ಕೊಳ್ಳಿ, ನಿಮ್ಮ ಮೀಡಿಯಾ ಕನ್ಸಂಪ್ಷನಿಗೆ ಬೇಕು ಅಂತಂದರೆ ಸ್ಪೀಕರ್ ಚೆನ್ನಾಗಿರಬೇಕು ಅಂತಂದರೆ ಅದನ್ನು ಕೂಡ ನೋಡ್ಬೋದು. ನನಗೆ ಪರ್ಸ್ನಲಿ ನನಗಂತೂ ಮ್ಯಾಟ್ರ್ ಆಗಲ್ಲ. ಇನ್ನು OS ಆಬ್ವಿಯಸ್ಲಿ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಡಿಫಾಲ್ಟು Windows 10 ನೀಡಿರ್ತಾರೆ. ಬಟ್ ಕೆಲವು ಜನಕ್ಕೆ DOS OS ಕೊಡ್ಬೋದು. ಬೆಲೆಯನ್ನು ಕಡಿಮೆ ಮಾಡೋದಕ್ಕೆ. DOS ಅಂತಂದ್ರೆ ಯಾವುದೇ OS ಇರೋದಿಲ್ಲ ಅದರಲ್ಲಿ. ನೀವು ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಾಗಲಿ ಅಥವಾ ಬೇರೆ ಇನ್ನೊಂದು ಏನೋ ಮಾಡ್ಬಿಟ್ಟು ಬೇಕಾದ್ರೆ OS ಹಾಕೊಬೋದು, Linux ಬೇಕಾದರೂ ಹಾಕೊಬೋದು, ಅದು ಆಪ್ಷನಲ್ಲು. ಸೊ ನೀವು DOS ಲ್ಯಾಪ್ಟಾಪನ್ನು ತೊಗೊಂಡ್ರೆ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ. ಅಂದರೆ ಯಾವುದೇ ಸಾಫ್ಟ್ವೇರ್ ಇಲ್ಲದೆ ತೊಗೊಂಡ್ರಿ ಅಂತ, Windows 10 ಇನ್ಸ್ಟಾಲ್ ಮಾಡ್ದೇ ತೊಗೊಂಡ್ರಿ ಅಂತ ಅಂದರೆ ಸ್ವಲ್ಪ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನೋಡ್ಬಿಡ್ತೀವಿ. ನಾವು ಬ್ರ್ಯಾಂಡ್ ಆಯಿತಾ, ಬ್ರ್ಯಾಂಡ್ ಪ್ರಿಫರೆನ್ಸ್ ನಾನು ನಿಮಗೆ ಹೇಳೋದಿಲ್ಲ. ಬ್ರ್ಯಾಂಡ್ ನಿಮಗೆ ಬಿಟ್ಟಿದ್ದು. ನಾನಂತೂ ಇದೇ ಬ್ರ್ಯಾಂಡ್ ತೊಗೊಳ್ಳಿ ಅಂತ ಹೇಳಲ್ಲ. ನನಗೂ ಕೂಡ ಅದರ ಪ್ರಿಫರೆನ್ಸ್ ಇಲ್ಲ. ನಿಮಗೆ ಎಷ್ಟು ಬಡ್ಜೆಟ್ ಇದೆ ಅದ್ರ ಮೇಲೆ ನೋಡ್ಕೊಂಡು ಯಾವ ಬ್ರ್ಯಾಂಡಿನ ಲ್ಯಾಪ್ಟಾಪ್ ತೊಗೊಳ್ಳಿ ಆಯ್ತಾ ಅಲ್ಲ. ಅದು ಕೂಡ ಆಬ್ವಿಯಸ್ಲಿ ಸರ್ವಿಸ್ ಆ್ಯಂಡ್ ರೀಸೆಂಟರ್ಸಲ್ಲಿ ಇದ್ದೇ ಇರುತ್ತೆ. ಸೊ ಅದು ನನಗೆ ಪರ್ಸನಲಿ ಮ್ಯಾಟ್ರ್ ಆಗಲ್ಲ. ಸೊ ಇದಿಷ್ಟು ಕೆಲವೊಂದು ಬೇಸಿಕ್ ವಿಷಯಗಳು ಆಯಿತಾ. ಬೇಸಿಕ್ ವಿಷಯಗಳು ನೀವು ಲ್ಯಾಪ್ಟಾಪನ್ನ ಕೊಡೋದಕ್ಕಿಂತ ಮುಂಚೆ ಏನೆಲ್ಲ ನೋಡಬೇಕು ಅಂತ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.